ನಾವು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಿಂದ ಬಂದಿದ್ದೀವಿ. ಶಿವಣ್ಣನ ಭೇಟಿ ಮಾಡಿದ್ವಿ. ಖುಷಿಯಾಗಿದ್ದಾರೆ, ಪಾಸಿಟಿವ್ ಆಗಿದ್ದಾರೆ, ಹೆಲ್ತಿ ಆಗಿದ್ದಾರೆ, ಯಾವುದೇ ರೀತಿಯ ಗೊಂದಲಗಳಿಲ್ಲ, ತುಂಬ ಚೆನ್ನಾಗಿದ್ದಾರೆ. ಆದಷ್ಟು ಬೇಗ ಚಿತ್ರಿಸ್ಕೊಂಡು ಬಂದು ಮತ್ತೆ ಚಲನಚಿತ್ರಗಳನ್ನು ನಡೆಸಿ ಎಲ್ಲರನ್ನ ರಂಜಿಸ್ತೀನಿ ಅಂತ ಹೇಳಿದರು. ಕಿತಕರು ಮಾತಾಡಿದ್ರು, ಖುಷಿ ಆಯಿತು, ನಮ್ಮೂರ ಕಡೆಯಿಂದ ಬಂದಿದ್ದೀರಲ್ಲ, ಅಲ್ಲಿಂದ ಯಾಕೆ ಬರೋಕೆ ಹೋಗಿದ್ರಿ ಅಂತ ಹೇಳಿದ್ರು. ಬನ್ನಿ ಊಟ ಮಾಡಿ ಸ್ನೇಹಿತರೆಲ್ಲ ಇದ್ದಾರೆ, ಎಲ್ಲರನ್ನ ಕರ್ಕೊಂಬನ್ನಿ ಊಟ ಮಾಡಿ ಅಂತ. ಪಾಪ ಯಾವಾಗ ಸಿಕ್ಕಾಗೋ ಅದೇ ಥರ ಪ್ರೀತಿಯಿಂದ ಮನೆಗೆ ಬಂದೆ. ಆ ಒಂದು ಆತಂಕದಲ್ಲಿದ್ದರೂ ಕೂಡ ಹೊರಡುವಂಥ 5 ಗಂಟೆಗೆ ಪ್ಲೇನಿಗೆ ಹೋಗ್ಬೇಕಲ್ಲ, ಆದರೂ ಆ ಹಂತದಲ್ಲಿ ಬನ್ನಿ ಊಟ ಮಾಡಿ ಅನ್ನೋ ಕರೆಯುವಂಥ ಸೌಜನ್ಯ ಇದೆಲ್ಲ ನಮ್ಮ ಕನ್ನಡ ಚಿತ್ರ ದೊಡ್ಡ ಮನೆ ಅಂದರೆ ದೊಡ್ಡ ಮನೆನೇ. ಹೌದು, ಸರ್, ಅಭಿಮಾನಿಗಳ ಪರವಾಗಿ ಕೇಳೋದಿಷ್ಟೇ ಅಂದರೆ ನಮ್ಮ ಕನ್ನಡ ಚಕ್ರವರ್ತಿ ದೊಡ್ಡ ಮನೆಯ ಕೂಡಿ ಸುಖವಾಗಿ ಹೋಗಿ ಸುಖವಾಗಿ ಬರಲಿ, ಬಂದು ಇನ್ನೊಂದಿಷ್ಟು ಚಲನಚಿತ್ರ ನಿರ್ಮಿಸಿ. ಯಾಕೆಂದರೆ ಅವರು ಚಲನಚಿತ್ರಗಳು ನಮ್ಮ ಇವತ್ತಿನ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಚಲನಚಿತ್ರಗಳನ್ನು ಕೊಟ್ಟು ಕುಟುಂಬಸ್ಥರು ನೋಡುವಂಥ ಚಿತ್ರಗಳನ್ನು ಕೊಟ್ಟು ಇವತ್ತು ಏನಾದರೂ ಸಂಸ್ಕಾರ ಬೆಳೆಸಿದೆ ಅಂದರೆ ಅದು ದೊಡ್ಡ ಮನೆ ಚಿತ್ರಗಳು. ಅವರು ಆದಷ್ಟು ಬೇಗ ಹೆಜ್ಜೆ ತರಿಸ್ಕೊಂಡ್ಬಂದ್ಬಿಟ್ಟು ಇನ್ನೊಂದಿಷ್ಟು ಒಳ್ಳೆ ಚಿತ್ರಗಳನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಎಲ್ಲರೂ ಪ್ಯಾನ್ ಇಂಡಿಯಾ ಅಂತಾರ. ಇವರು ಪ್ಯಾನ್ ಇಂಡಿಯಾ ಅಲ್ಲ, ಇವರು ಆಲ್ರೆಡಿ ಪ್ಯಾನ್ ಇಂಡಿಯಾ ಹೀರೋ. ಇವರು ಕರೆಕ್ಟಾ? ಈಗ ಮಾಡೋರು ಎಲ್ಲ ಏನು ಮಾಡ್ತಾರೆ, ನಾನು ಪ್ಯಾನ್ ಇಂಡಿಯಾ ಹೀರೋ, ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ತೀನಿ ಅಂತಾರೆ. ಯಾರು ಪ್ಯಾನ್ ಇಂಡಿಯಾ ಪಿಕ್ಚರ್? ಇವರು ಆಲ್ರೆಡಿ ಪ್ಯಾನ್ ಇಂಡಿಯಾ ಹೀರೋ. ಇವ್ರಿಗೆ ಸರಿಸಮ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಅಷ್ಟೇ. ನಂಬರ್ 1 ಅಂದರೆ ಯಾರು? ಶಿವಣ್ಣನೇ. ಅಣ್ಣವರಾದ್ಮೇಲೆ ಯಾರು? ಶಿವಣ್ಣನೇ. ಶಿವಣ್ಣ ಬಿಟ್ಟು ಬೇರೆ ಯಾರೂ ಇಲ್ಲ. ಇಷ್ಟೇ ನಾನು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.